Hi everyone. So I hope just whatever I have taught regarding concepts in this atomic structure chapter, it will be very much clear for you people. So you can clarify your doubts if you have got any doubts in any concepts. So best thing is you can have the habit of reading textbooks. ಟೆಕ್ಸ್ಟ್ ಓದೋದ್ರಿಂದ ನಿಮ್ಮ ನಾಲೆಜು ಗೇನ್ ಆಗುತ್ತೆ, ಜೊತೆಗೆ ನಿಮ್ಮ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ರೈಟಿಂಗ್ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. So better you have the habit of reading textbook without fail. Usually we can consider in this chapter, that is atomic structure. Already we have dealt with different subatomic particles with regard to their discoveries, and even we have learnt about different theories regarding the wave nature, that is a dual property of atom or electron, what we can consider. So these are the subatomic particles, which are nothing but, like for example you can say electrons, even it is said to be having dual nature, like it will be exhibiting both the particle property as well as wave property. So ಎಷ್ಟು ದೂರ ಈಗ ಬಂದಿದ್ದೀವಿ ನಾವು ಆಟಮ್ ಹೇಗಿರುತ್ತೆ ಅಂತ ಡಿಫ್ರೆಂಟ್ ಥಿಯರೀಸ್ನ ಕನ್ಸಿಡರ್ ಮಾಡಿ. ಸೊ ಈಗ ಒಂದು ಆಟಮ್ ಅಂದರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋಬೋದು. ಸೊ ನಾರ್ಮಲಿ ವಾಟ್ ಎವರ್ ವಿ ಹ್ಯಾವ್ ಗಾಟ್ ಐಡಿಯಾಸ್ ರಿಗಾರ್ಡಿಂಗ್ ಬೋರ್. ಸೊ ಬೋರ್ ಪ್ರಕಾರ ನಮಗೆ ಗೊತ್ತಾಗಿದೆ. ಸೊ ಬೋರ್ ಅಟಾಮಿಕ್ ಮಾಡೆಲಲ್ಲಿ ಒಂದು ಆಟಮ್ನಲ್ಲಿ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜಡ್ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಲಿ ಚಾರ್ಜಡ್ ದಟ್ ಈಸ್ ವಿತೌಟ್ ಚಾರ್ಜ್ ನ್ಯೂಟ್ರಾನ್ಸ್ ಇರುತ್ತೆ. ಸೊ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ಫರ್ದರ್ ವಿ ಹ್ಯಾವ್ ಟು ಲರ್ನ್ ಇನ್ ಡೀಟೇಲ್ ರಿಗಾರ್ಡಿಂಗ್ ದ ಆಟಮ್. ಸೊ ನಾರ್ಮಲ್ ಆಗಿ ಕೆಮಿಸ್ಟ್ರಿಯಲ್ಲಿ ಏನೆಲ್ಲ ರಿಯಾಕ್ಷನ್ಸ್ನ ಕಲ್ತ್ಕೊಳ್ತೀರಾ, ಆ ರಿಯಾಕ್ಷನ್ಸ್ ಆಗಬೇಕಾದ್ರೆ ಯಾರು ಇನ್ವಾಲ್ವ್ಮೆಂಟ್ ಇರುತ್ತೆ? ಎಲಿಮೆಂಟ್ಸ್. we can consider those elementary state ಇರ್ಬೋದು, ಮಾಲಿಕ್ಯುಲರ್ ಸ್ಟೇಟ್ ಇರ್ಬೋದು. ವಿ ಕ್ಯಾನ್ ಸೇ ದಟ್ ಎಲಿಮೆಂಟ್ ಅಂದರೆ ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್ ಇರುತ್ತೆ. ಸೊ ಅಲ್ಟಿಮೇಟ್ ಆಗಿ ಎಲ್ಲಿಗೆ ಬರ್ತೀವಿ? ಆಟಮಿಗೆ ಬರ್ತೀವಿ. ಸೊ ಹಾಗಾದರೆ ಒಂದೊಂದು ಆಟಮು ಇನ್ನೊಂದು ಆಟಮ್ಗೆ ಕಂಪೇರ್ ಮಾಡಿದಾಗ ಸಿಮಿಲಾರಿಟಿ ಇರುತ್ತಾ ಅಥವಾ ಡಿಸಿಮಿಲಾರಿಟಿ ಇರುತ್ತಾ? ಇದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸ್ಟೇಟ್ ಆಫ್ ದ ಆಟಮ್. ಹಾಗಾದರೆ ಒಂದು ಆಟಮ್ ಅಂತ ಕರಿತೀವಿ ಅಂದರೆ ಸೊ ಅದು ನ್ಯೂಟ್ರಲಿ ಚಾರ್ಜಡ್ ಆಗಿರುತ್ತೆ, ಅಂದರೆ ಅದಕ್ಕೆ ಪಾಸಿಟಿವ್ ಚಾರ್ಜು ಇರಲ್ಲ, ನೆಗೆಟಿವ್ ಚಾರ್ಜು ಇರಲ್ಲ. ಒಂದು ಆಟಮಲ್ಲಿ ನಾವು ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಸೊ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಲೈಕ್ ಆಫ್ಟರ್ ರಿಮೂವಲ್ ಆಫ್ ದ ಎಲೆಕ್ಟ್ರಾನ್ ಆ್ಯನ್ ಆಟಮ್ ಗೇನ್ಸ್ ಪಾಸಿಟಿವ್ ಚಾರ್ಜ್. ಇನ್ ಕೇಸ್ ನಾವು ಎಲೆಕ್ಟ್ರಾನ್ ಆ್ಯಡಪ್ ಮಾಡಿದ್ರೆ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡಪ್ ಮಾಡಿದಾಗ ಆಟಮು ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ? ಆ್ಯನ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಯಾಟೈನ್ ಅಂದರೆ ನೆಗೆಟಿವ್ ಚಾರ್ಜ್, anion ಅಂದರೆ ಪಾಸಿಟಿವ್ ಚಾರ್ಜ್. ವಿಚ್ ಇಸ್ ದಟ್ ಮೋರ್ efficiently involved in different reactions, which are the different properties which are exhibited by different atoms. It depends on the electronic configuration with respect to different atoms. Electrons kuda involvement ತೋರಿಸುತ್ತಿಲ್ಲಿ ಅಂತ ಆಯಿತು. ಸೊ ನಾವು ವಿ ಕ್ಯಾನ್ ಸೇ ಒಂದು ಆಟಮು ಇನ್ನೊಂದು ಆಟಮ್ಗೆ ಡಿಫರ್ ಆಗುತ್ತೆ ಅಂದರೆ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಚೇಂಜ್ ಇರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಚೇಂಜ್ ಇರುತ್ತೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಚೇಂಜ್ ಇರುತ್ತೆ. ನಾವು ಒನ್ಸ್ ಯು ಗೋ ಫಾರ್ learning in detail, in depth about an electron. ಈಗ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿದಾಗ ಆಟಮಲ್ಲಿ ಒಂದು ಎಲೆಕ್ಟ್ರಾನ್ ಇರ್ಬೋದು, ಅದು ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇರ್ಬೋದು. ಅಲ್ಟಿಮೇಟ್ ಆಗಿ ಈಗ ನಾವು ಒಂದೊಂದು ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಿದಾಗ ಡಿಸ್ಕವರೀಸ್ ಅಂತ ಏನು ಗೊತ್ತಾಯಿತು? ಪ್ರತಿ ಎಲೆಕ್ಟ್ರಾನ್ಗೆ ಸೇಮ್ ಚಾರ್ಜ್ ಇರುತ್ತೆ, ಚಾರ್ಜ್ ವ್ಯಾಲ್ಯೂ ಸೇಮ್ ಇರುತ್ತೆ, ಚಾರ್ಜ್ ಟು ಮಾಸ್ ವ್ಯಾಲ್ಯೂ ಕೂಡ, ರೇಷಿಯೋ ವ್ಯಾಲ್ಯೂ ಕೂಡ ಸೇಮ್ ಇರುತ್ತೆ ಅಂತ ಗೊತ್ತಾಯಿತು. ಬಟ್ ಸ್ಟಿಲ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಪ್ರಕಾರ ಎಲೆಕ್ಟ್ರಾನು ಯಾವ ಶೆಲ್ಲಲ್ಲಿ ರಿವಾಲ್ವ್ ಆಗ್ತಿರತ್ತೆ ಅದೇ ಶೆಲ್ಲಲ್ಲಿ ಇರಬೇಕಂತೇನಿಲ್ಲ. ಎನರ್ಜಿ ನಾವು ಸಪ್ಲೈ ಮಾಡ್ಬೋದು, ಎನರ್ಜಿ ಗೇನ್ ಆಗ್ಬೋದು ಅಥವಾ ಎನರ್ಜಿ ಲಾಸ್ ಆಗ್ಬೋದು. ಯಾವಾಗ ಲಾಸ್ ಅಥವಾ ಯಾವಾಗ ಗೇನ್ ಆಗತ್ತೆ ಅಂದಾಗ ಎಲೆಕ್ಟ್ರಾನು ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿಗೆ ಜಂಪ್ ಆಗ್ಬೋದು ಅಥವಾ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿಗೆ ಜಂಪ್ ಆಗ್ಬೋದು. ದಟ್ ಮೀನ್ಸ್ ಅನ್ ಎಲೆಕ್ಟ್ರಾನ್ ಈಸ್ ಹ್ಯಾವಿಂಗ್ ಕೆಪಾಸಿಟಿ ಟು ಜಂಪ್ ಐದರ್ ಫ್ರಮ್ ಲೋವರ್ ಎನರ್ಜಿ ಟು ದ ಹೈಯರ್ ಎನರ್ಜಿ ಆರ್ ಫ್ರಮ್ ಹೈಯರ್ ಎನರ್ಜಿ ಟು ದ ಲೋವರ್ ಎನರ್ಜಿ. Only thing, what is the difference? When electron jumps from lower to higher, it needs extra energy, it absorbs energy, absorbs radiation. But when electron jumps from higher to the lower, then it emits extra energy. It emits extra energy. ಹಾಗಾದರೆ ಅಟಾಮಿಕ್ ಮಾಡೆಲ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಆ ನ್ಯೂಕ್ಲಿಯಸ್ ಸುತ್ತ ಡಿಫ್ರೆಂಟ್ ಆರ್ಬಿಟ್ಸ್ ಇರುತ್ತೆ, ಲೈಕ್ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್ ಎಕ್ಸೆಟ್ರಾ. ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ಬೋದು? ಆರ್ಬಿಟ್ಸ್ ಅಥವಾ ಶೆಲ್ ಅಥವಾ ಮೇನ್ ಎನರ್ಜಿ ಲೆವೆಲ್ ಅಂತ ಕನ್ಸಿಡರ್ ಮಾಡ್ಬೋದು.
ಈಗ ಒಂದೇ ಒಂದು ಸಿಂಗಲ್ ಎಲೆಕ್ಟ್ರಾನ್ ತಗೋಣ. ಆ ಸಿಂಗಲ್ ಎಲೆಕ್ಟ್ರಾನ್ ತಗೊಂಡಾಗ ಆ ಎಲೆಕ್ಟ್ರಾನು ಯಾವ ಶೆಲ್ಲಲ್ಲಿ ಬೇಕಾದರೂ ಇರ್ಬೋದು. ಆ ಶೆಲ್ಲಲ್ಲಿ ಯಾವ ಆರ್ಬಿಟಲ್ ಅಂಡ್ ಆರ್ಬಿಟಲ್ ಬೋತ್ ಆರ್ ಡಿಫ್ರೆಂಟ್. ಆರ್ಬಿಟ್ ಅಂದ್ರೆ ಶೆಲ್, ಆರ್ಬಿಟಲ್ ಅಂದ್ರೆ ಅದನ್ನ ಏನಂತ ಕನ್ಸಿಡರ್ ಮಾಡ್ಬೋದು, ವಿ ಕ್ಯಾನ್ ಸೇ ದಟ್ ಈಸ್ ಸಬ್ಶೆಲ್ಸ್ ವಿ ಕ್ಯಾನ್ ಸೇ. ಸೊ ಸಬ್ಶೆಲ್ SPDF ಅಂತ ಏನ್ ತಗೊಳ್ತೀವಿ, ಅದರಲ್ಲಿ ವಿ ಕ್ಯಾನ್ ಸೇ ದಟ್ there are different orbitals, 3-dimensional space around the nucleus where the possibility of finding electron is maximum is called as orbital ಅಂತ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋಲಿ. ಸೊ ಹಾಗಾದ್ರೆ ಆರ್ಬಿಟೇ ಬೇರೆ, ಆರ್ಬಿಟಲ್ಲೇ ಬೇರೆ. ಹಾಗಾದ್ರೆ ಎಲೆಕ್ಟ್ರಾನ್ ಮೋಸ್ಟ್ ಪ್ರಾಬಬಲಿ ಅದರ ಪಾಸಿಬಿಲಿಟಿ ಎಲ್ಲಿರುತ್ತೆ, ಆರ್ಬಿಟಲ್ ಅಲ್ಲಿ ಇರುತ್ತೆ. ದಟ್ ಮೀನ್ಸ್ ಆರ್ಬಿಟ್ ಈಸ್ ಡಿಫ್ರೆಂಟ್ ಫ್ರಮ್ ಆರ್ಬಿಟಲ್. ಈಗ ಈ ಒಂದೇ ಒಂದು ಸಿಂಗಲ್ ಎಲೆಕ್ಟ್ರಾನ್, ಯಾವುದಾದ್ರೂ ಒಂದು ಆಟಮ್ ಅಲ್ಲಿ ಒಂದು ಸಿಂಗಲ್ ಎಲೆಕ್ಟ್ರಾನ್ ತಗೊಂಡಾಗ ಆ ಎಲೆಕ್ಟ್ರಾನ್ ಡೀಟೇಲ್ ಡಿಸ್ಕ್ರಿಪ್ಷನ್ ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಟೇಕ್ ದ ಹೆಲ್ಪ್ ಆಫ್ ಸರ್ಟೈನ್ ನಂಬರ್ಸ್, ವಿಚ್ ಆರ್ ದೋಸ್ ನಂಬರ್ಸ್, ದೇ ಆರ್ ಕಾಲ್ಡ್ ಅಸ್ ಕ್ವಾಂಟಮ್ ನಂಬರ್ಸ್. ಹಾಗಾದ್ರೆ ಯಾಕೆ ಈ ಹೆಡಿಂಗ್ ಬರ್ದಿದ್ದೀನಿ ನಾನು ಕ್ವಾಂಟಮ್ ನಂಬರ್ಸ್ ಅಂತ? ಸೊ ಈ ಕ್ವಾಂಟಮ್ ನಂಬರ್ಸ್ ಹೆಲ್ಪ್ ಇಂದ ನಾವು ಯಾವ್ದಾದ್ರು ಒಂದು ಸಿಂಗಲ್ ಎಲೆಕ್ಟ್ರಾನ್ ನ ತಗೊಂಡಾಗ ಒಂದು ಆಟಮ್ ಅಲ್ಲಿ ಆ ಎಲೆಕ್ಟ್ರಾನ್ ಡೀಟೇಲ್ ಸ್ಟಡಿ ಮಾಡ್ಬೋದು ರಿಗಾರ್ಡಿಂಗ್ ದಟ್ ಈಸ್ ಡಿಸ್ಕ್ರಿಪ್ಷನ್ ಅಬೌಟ್ ದಟ್ ಎಲೆಕ್ಟ್ರಾನ್, ರಿಗಾರ್ಡಿಂಗ್ ಇಟ್ಸ್ ಎನರ್ಜಿ, where it is actually located, in which orbit it is present, ಯಾವ ಶೆಲ್ ಅಲ್ಲಿ ಇದೆ, ಯಾವ ಸಬ್ಶೆಲ್ ಅಲ್ಲಿ ಇದೆ, ಆಮೇಲೆ ಯಾವ ಆರ್ಬಿಟಲ್ ಅಲ್ಲಿ ಇದೆ, ನೆಕ್ಸ್ಟ್ ಯಾವ ಆಕ್ಸಿಸ್ ಅಲ್ಲಿ ಯಾವ ಓರಿಯಂಟೇಷನ್ ಅಲ್ಲಿ ಇದೆ, ಮತ್ತೆ ಸ್ಪಿನ್ನಿಂಗ್ ಮೂಮೆಂಟ್. ವಿ ಕ್ಯಾನ್ ಆಲ್ ಕನ್ಸಿಡರ್ ಆಲ್ ದೀಸ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಎ ಸಿಂಗಲ್ ಎಲೆಕ್ಟ್ರಾನ್ with the help of whom? With the help of quantum numbers. So today in this video class we can start up with that is the new concept known as quantum numbers. Then what are these quantum numbers? Quantum numbers are those which are required to give complete description about the state of an electron in an atom. ಹಾಗಾದ್ರೆ ಕ್ವಾಂಟಮ್ ನಂಬರ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ಯಾವ್ದಾದ್ರೂ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಿದಾಗ, so we can take that electron, we can give the complete explanation regarding that electron with the help of the quantum numbers. Quantum numbers are those which are required to give the complete description about the state of an electron in an atom. Now, we can't give complete explanation only with one quantum number. ಎಷ್ಟು quantum numbers na use ಮಾಡ್ತಾ ಇದೀವಿ? We are actually using 4 quantum numbers. So which are those 4 quantum numbers? We can name them as follows here. Now, once you start with, there are 4 quantum numbers. Very first one is principal quantum number. Principal quantum number. The main shell which is representing that principal quantum number. So what is the symbol used for principal quantum number? That is N. Next, azimuthal quantum number. So after going for the shell, then we will go for subshell. So that will be given by the help of the azimuthal quantum number. So this azimuthal quantum number can also be named as subsidiary quantum number. Next, that symbol for azimuthal quantum number is L. Then magnetic quantum number. Shell, in that there will be subshell, and in that subshell there will be specific orbital. So that orbital is represented by magnetic quantum number. So what is the symbol for magnetic quantum number? That is small m. Then whatever that electron we are considering, so it will be having capacity to revolve around its axis, that is spinning movement of the electron. So that is represented by spin quantum number. And what is the symbol for that is yes. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಕ್ವಾಂಟಮ್ ನಂಬರ್ಸ್ ಇದೆ? You should remember, this is very important from examination point of view. There are 4 quantum numbers, namely principal quantum number, azimuthal quantum number, magnetic quantum number, spin quantum number. 4 quantum numbers you have to remember. And very importantly, even you should know what are the exact symbols used for these respective quantum numbers. Principal quantum number ge N, magnetic quantum number ge L, azimuthal quantum number ge L, magnetic quantum number ge M, and spin quantum number S. Now, we can learn regarding these 4 quantum numbers in detail, one after the another. So, very first, ಎಲ್ಲಿಂದ start ಮಾಡೋಣ? We can start with the
principal quantum number. So principal quantum number, as you know, the central positively charged nucleus is surrounded by many number of the orbits, is surrounded by many number of the orbits. Here let me consider such orbits. So now we can consider central positively charged nucleus ಇದೆ, ಅಲ್ಲಿ protons ಇರುತ್ತೆ, neutrons ಇರುತ್ತೆ. ಈಗ ಫಸ್ಟ್ ಸರ್ಕ್ಯುಲರ್ ಆರ್ಬಿಟ್ ಅಂತ ಏನ್ ಕರಿತೀವಿ, ಸರ್ಕ್ಯುಲರ್ ಪಾತ್ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ವಿ ಕ್ಯಾನ್ ಫೈಂಡ್ ದಟ್ ಎಲೆಕ್ಟ್ರಾನ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಶೆಲ್. ಕರೆಕ್ಟಾ? ಈಗ ಶೆಲ್ಗೆ ನಾವು ಸಿಂಬಲ್ಸ್ ರೆಪ್ರೆಸೆಂಟ್ ಮಾಡಿದ್ರೆ, ಸೊ ಎನ್ ಇಸ್ ಈಕ್ವಲ್ ಟು ಏನಂತ ತಗೊಳ್ತೀವಿ, ಎನ್ ಇಸ್ ಈಕ್ವಲ್ ಟು ಇಟ್ ಈಸ್ ಫಸ್ಟ್ ಶೆಲ್ ಅಂಡ್ ಎನ್ ಇಸ್ ಈಕ್ವಲ್ ಟು 2, ಇಟ್ ಈಸ್ ಸೆಕೆಂಡ್ ಶೆಲ್. ದೆನ್ ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್, n is equal to 3 and then n is equal to 4. n is equal to 4. ಈಗೇನಾಯ್ತು, ಸೊ ನ್ಯೂಕ್ಲಿಯಸ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್ ಹೋಗ್ತಾ ಇದ್ದಾಗ ಎನ್ ವ್ಯಾಲ್ಯೂ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಹಿಯರ್ ವೆರಿ ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಈಗ ನಮ್ಮ ಕಾಲೇಜ್ಗೆ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೆಡ್ ಅಂತ ಇರ್ತಾರೆ. ಸೊ ಫಾರ್ ಅವರ್ ಕಾಲೇಜ್ ಹೂ ಇಸ್ ದಟ್ ಹೆಡ್? ಸೊ ದಟ್ ಈಸ್ ಪ್ರಿನ್ಸಿಪಲ್. So here also for these quantum numbers, one will be the head, will be considered as a head of these quantum numbers. Who is that head? That is principal quantum number. It is the most important quantum number. Now here what are the significance regarding this principal quantum number? They can directly raise the question in examination. Write the significance of principal quantum number, or what are the importance of principal quantum number. ಕ್ವಾಂಟಮ್ ನಂಬರ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ದಟ್ ಇಟ್ ಸೆಲ್ಫ್ ಈಸ್ ಕನ್ಸಿಡರ್ಡ್ ಆಸ್ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್. ನಾವು ವೆರಿ ಫಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಮೇನ್ ಎನರ್ಜಿ ಲೆವೆಲ್. ಯಾವುದನ್ನ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ? ಮೇನ್ ಎನರ್ಜಿ ಲೆವೆಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಮೇನ್ ಎನರ್ಜಿ ಲೆವೆಲ್ ಅಂದ್ರೆ ಏನಂತ ಕರಿತೀವಿ? ದಟ್ ಈಸ್ ಶೆಲ್ ಅಥವಾ ಆರ್ಬಿಟ್. ಮೇನ್ ಎನರ್ಜಿ ಲೆವೆಲ್ಸ್ ಆರ್ ಶೆಲ್ಸ್. ದೆನ್ it is symbolized as, or it is indicated by the symbol n. It is represented by the symbol n. Then if you represent it by the symbol small n, then the values of this n is equal to, it is starting from the ground shells. Like we can start with very first n value is equal to 1, 2, 3, 4, etc. And these numbers corresponds to k. Alphabetically we are starting with the k shell. Then we can continue K, L, M, N, etc. So there will be a symbol as well as a numbers representing these principal quantum number, which are nothing but energy level present in an atom. ಹಾಗಾದ್ರೆ ಆಟಮ್ ಅಲ್ಲಿ ಈಗ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ಫಸ್ಟ್ ಹುಡುಕ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀವಿ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗೆ ಹೋಗ್ತೀವಿ. ಈಗ ನಿಮ್ಮ ಫ್ರೆಂಡ್ ಯಾವ್ದಾದ್ರು ಒಂದು, ಈಗ ಅವರ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮನೆ ಅಡ್ರೆಸ್ ಹುಡುಕ್ಬೇಕಾದ್ರೆ ಫಸ್ಟ್ ನಿಮಗೆ ಮೇನ್ ಏರಿಯಾ ಎಲ್ಲಿದೆ ಅಂತ ಗೊತ್ತಾಗಬೇಕು. ಎಕ್ಸ್ಟೆನ್ಷನ್ ಯಾವ ಎಕ್ಸ್ಟೆನ್ಷನ್ ಅಂತ ಇದೆ ಅಂತ ಗೊತ್ತಾದ್ರೆ ಆ ಎಕ್ಸ್ಟೆನ್ಷನ್ ಅಲ್ಲಿ ನೆಕ್ಸ್ಟ್ ಮೇನ್ ರೋಡ್ ಯಾವ್ದಿದೆ, ನೆಕ್ಸ್ಟ್ ಅದರಲ್ಲಿ ಎಲ್ಲಿ ಸಬ್ ರೋಡ್ಸ್ ಎಲ್ಲಿ ಹೋಗ್ತಿದ್ದೀರಾ, ಎಷ್ಟನೇ ಮನೆ, ಆ ಥರ ಸ್ಪೆಸಿಫಿಕ್ ಹೌಸ್ಗೆ ನೀವು ಕರೆಕ್ಟ್ ಅಡ್ರೆಸ್ ಕೊಟ್ಟಿದ್ರೆ ಫ್ರೆಂಡು, ನೀವು ಕರೆಕ್ಟ್ ಅಡ್ರೆಸ್ಗೆ ರೀಚ್ ಆಗ್ತೀರಾ. ಸಿಮಿಲರ್ಲಿ ವಿತ್ ದ ಹೆಲ್ಪ್ ಆಫ್ ದ ಕ್ವಾಂಟಮ್ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ಡಿಟೆಕ್ಟ್ ದಿ ವೇರ್ ಆಕ್ಚುಲಿ ದಟ್ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್. ಈಗ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನಾವು ಯಾರ ಹೆಲ್ಪ್ ತಗೊಳ್ತಾ ಇದ್ದೀವಿ? ವಿ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ ದೀಸ್ ಕ್ವಾಂಟಮ್ ನಂಬರ್ಸ್. ಹಾಗಾದ್ರೆ ವೆರಿ ಫಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಎಲೆಕ್ಟ್ರಾನ್ ಎಕ್ಸಾಕ್ಟ್ ಆಗಿ ಯಾವ ಎನರ್ಜಿ ಲೆವೆಲ್ ಅಲ್ಲಿ ಇದೆ ಅಂತ ನಮ್ಗೆ ಎಕ್ಸಾಕ್ಟ್ ಆಗಿ ಕ್ಲೂ ಕೊಡುತ್ತೆ. ಇನ್ ಕೇಸ್ ನಾವು ವಿ ಕ್ಯಾನ್ ಸೇ ಎನರ್ಜಿ ಆಫ್ ಶೆಲ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಎನ್ ವ್ಯಾಲ್ಯೂ ಅಂತ ಇದೆ. ದ ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಇಸ್ energy of the shell increases with increase in n value. ಅಂದ್ರೆ ಫಾರ್ ಸಪೋಸ್ ಈಗ ಒಂದು ಎಲೆಕ್ಟ್ರಾನ್ ಕನ್ಸಿಡರ್ ಮಾಡ್ತಿದ್ದೀರಾ, ಎಲೆಕ್ಟ್ರಾನ್ ಫಸ್ಟ್ ಶೆಲ್ ಅಲ್ಲಿ ಇದೆ ಅಂದ್ರೆ ಎನ್ ವ್ಯಾಲ್ಯೂ ಏನಾಗುತ್ತೆ? n is equal to 1 ಆಗುತ್ತೆ. ಆಗ ಎಲೆಕ್ಟ್ರಾನ್ಗೆ ಎನರ್ಜಿ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಇದು ಆರ್ಬಿಟ್ ಸೈಜು ಚಿಕ್ಕದಾಗಿರುತ್ತೆ. ಆರ್ಬಿಟ್ ಆದ್ಮೇಲೆ ಆರ್ಬಿಟಲ್ ಅಂತ ಏನ್ ಬರುತ್ತೆ, ಆರ್ಬಿಟಲ್ ಸೈಜ್ ಕೂಡ ಕಡಿಮೆ ಇರುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಇನ್ಫಾರ್ಮೇಶನ್ ವೆನ್ ಐ ಡಿಸ್ಕಸ್ ವಿತ್ ನೆಕ್ಸ್ಟ್ ಕ್ವಾಂಟಮ್ ನಂಬರ್, ದಟ್ ಈಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್. Anyway, we can say that iga first let me consider electron. If it is present in the first orbit, its energy will be comparatively less. But
If you consider any specific electron which is present in the second shell ಇರೋ ಎಲೆಕ್ಟ್ರಾನ್ ನೀವೇನಾದ್ರೂ ಕನ್ಸಿಡರ್ ಮಾಡಿದಾಗ ಫಸ್ಟ್ ಶೆಲ್ ಗಿಂತ ಸೆಕೆಂಡ್ ಶೆಲ್ ಇರೋಂಥ ಎಲೆಕ್ಟ್ರಾನ್ಗೆ ಎನರ್ಜಿ ಏನಾಗುತ್ತೆ ಜಾಸ್ತಿ ಇರುತ್ತೆ. ಅದೇ ತರ ಸೆಕೆಂಡ್ ಶೆಲ್ ಬದಲು ಥರ್ಡ್ ಎನರ್ಜಿ ಲೆವೆಲ್ ನೀವೇನಾದ್ರು ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದಾಗ ಆ ಎಲೆಕ್ಟ್ರಾನ್ಗೆ ಎನರ್ಜಿ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ವಿ ಕ್ಯಾನ್ ಡಿಸೈಡ್ whether that electron is having lower energy or higher energy. Whatever that specific energy it has got, it is well explained with the help of these principal quantum numbers. So with the help of this principal quantum number, we can just give the information regarding the energy. Hence we can give that significance. Energy of shell increases with the increase in the n value. Got it? Then next, the size of the orbital increases with the increase in the n value. Normally ಆರ್ಬಿಟ್ ಸೈಜ್ ಚಿಕ್ಕದಿದ್ದಾಗ ಆರ್ಬಿಟ್ ಅಲ್ಲಿ ಸಬ್ಶೆಲ್ಸ್ ಅಂತ ಬರುತ್ತೆ. ಸಬ್ಶೆಲ್ಸ್ SPDF ಇರುತ್ತೆ. ಸೊ ಡಿಪೆಂಡ್ಸ್ ಯಾವ್ಯಾವ ಶೆಲ್ ಅಲ್ಲಿ ಯಾವ್ಯಾವ ಸಬ್ಶೆಲ್ ಇದೆ ಅಂತ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಡೀಟೇಲ್. ಈಗ ಎಸ್ ಸಬ್ಶೆಲ್ ಅಂತ ಕನ್ಸಿಡರ್ ಮಾಡಿದಾಗ ಎಸ್ ಸಬ್ಶೆಲ್ ಅಲ್ಲಿ ಒಂದೇ ಒಂದು ಆರ್ಬಿಟಲ್ ಇರುತ್ತೆ, ದಟ್ ಈಸ್ ಓನ್ಲಿ ಎಸ್ ಆರ್ಬಿಟಲ್. ಹಾಗಾದ್ರೆ ಆ ಎಸ್ ಆರ್ಬಿಟಲ್ ಸೈಜ್ ಚಿಕ್ಕದಾಗಿದೆಯಾ ಅಥವಾ ದೊಡ್ಡದಾಗಿದೆಯಾ, ಯಾವುದು ಹಿಂಟ್ ಕೊಡುತ್ತೆ? ದಟ್ ಈಸ್ ದ ಎನ್ ವ್ಯಾಲ್ಯೂ. ಫಸ್ಟ್ ಶೆಲ್ ಇರುವಂತ ಆರ್ಬಿಟಲ್ ಸೈಜ್ ಚಿಕ್ಕದಾಗಿದ್ರೆ ಸೆಕೆಂಡ್ ಶೆಲ್ ಇರುವಂತ ಅದೇ ಎಸ್ ಆರ್ಬಿಟಲ್ ಸೈಜ್ ನಾರ್ಮಲಿ ಲಾರ್ಜರ್ ವಿಲ್ ಬಿ ದಟ್. ದಟ್ ಮೀನ್ಸ್ ಈವನ್ ಆರ್ಬಿಟ್ ಸೈಜ್ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆರ್ಬಿಟಲ್ ಸೈಜ್ ಕೂಡ ಎನ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ದಾಗೆ ಆರ್ಬಿಟಲ್ ಸೈಜ್ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಆರ್ಬಿಟ್ ಆಸ್ ವೆಲ್ ಆಸ್ ಆರ್ಬಿಟಲ್ with the increase in the n value. That is the information regarding the very first quantum number. Which is that quantum number? Principal quantum number. ಹಾಗಾದ್ರೆ ಈಗ n ವ್ಯಾಲ್ಯೂ ನಿಮಗೆ ಕೊಟ್ರೆ ಯಾವ ಶೆಲ್ ಇದೆ ಅಂತ ನೀವು ಈಸಿಯಾಗಿ ಗೆಸ್ ಮಾಡಬಹುದು. And even we can decide whether it is having lower energy or it is having higher energy. Got it? We can add one more significance to the principal quantum number. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗೆ ಸಿಂಬಲ್ ಎನ್ ಅಂತ ಗೊತ್ತಿದೆ. ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಶೆಲ್ ತಗೊಂಡಾಗ ಆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಷ್ಟು ಎಲೆಕ್ಟ್ರಾನ್ಸ್ ಆಕ್ಯುಪೈ ಮಾಡ್ಕೋಬಹುದು ಅಂತ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಎನಿ ಪರ್ಟಿಕ್ಯುಲರ್ ಶೆಲ್. ಸೊ ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ವಾಟ್ ಇಸ್ ದಟ್ ಫಾರ್ಮುಲಾ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ is equal to 2n square. So that means in any particular shell, the maximum electrons that can be accommodated will be given by this simple formula. What is that formula I should remember? 2n square. Enandre eno? N is nothing but n is representing the principal quantum number. Now let us consider. Iga first shell yavudadu? N is equal to 1. K shell. Iga first shell alli nimage gottide first shell alli ಎಸ್ ಆರ್ಬಿಟಲ್ ಇರುತ್ತೆ ಅಂತ. ಎಸ್ ಸಬ್ಶೆಲ್ ಎಸ್ ಆರ್ಬಿಟಲ್ ಇರುತ್ತೆ. Now we can consider in the first shell maximum number of that can be present here will be 2 into in the place of n what you will write 1 square. 1 square is 1. 2 into 1 is equal to 2. So maximum ಎಷ್ಟು electrons occupy ಆಗುತ್ತೆ first shell ಅಲ್ಲಿ? Only it can accommodate 2 electrons. ಹಾಗಾದ್ರೆ ಎಸ್ ಆರ್ಬಿಟಲ್ S2 ಅಂತ ಏನು ಕನ್ಸಿಡರ್ ಮಾಡಿದ್ವಿ ಕಾನ್ಫಿಗರೇಷನ್ ಬರೀಬೇಕಾದ್ರೆ it can occupy only 2 electrons, that is in the first shell. Which shell it is? K shell. ಈಗ K shell ಆದ್ಮೇಲೆ in case L shell consider ಮಾಡಿದಾಗ what is that maximum number of electrons that can be present in the second shell? That is n is equal to 2 ಅಂತ ತಗೊಂಡಾಗ ಯಾವ ಶೆಲ್ ಇದು ಕನ್ಸಿಡರ್ ಮಾಡ್ತಾ ಇದ್ವಿ? K ಆದ್ಮೇಲೆ next let us consider it is L shell. So what is the maximum number of electrons that can be present in L shell? If they ask this question, what is that answer you have to write? You just remember this formula 2n square. ಹಾಗಾದ್ರೆ ನೀವು ಯಾವ ಎನರ್ಜಿ ಲೆವೆಲ್ ಕೊಟ್ಟರು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ದಿಸ್ ಫಾರ್ಮುಲಾ. ಈಗ n is equal to 2 ಆದಾಗ L shell ಅಲ್ಲಿ so what is that 2n square value? In place of 2 we can write same, that is 2 into n place ಅಲ್ಲಿ ಏನು ಬರ್ಕೋತೀರಾ? 2, that is 2 into 2 square. So 2 square ಅಂದ್ರೆ 2 2s are 4. Then 4 2s are 8. ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 8 ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾದ್ರೆ ಕೆ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್. ಎಲ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಬರುತ್ತೆ? 8 ಎಲೆಕ್ಟ್ರಾನ್ಸ್ ಬರುತ್ತೆ. ಸಿಮಿಲರ್ಲಿ ಇಫ್ ಯು ಗೋ ಫಾರ್
n is equal to ಅದೇ ತರ ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಬೋದು. ಥರ್ಡ್ ಎನರ್ಜಿ ಲೆವೆಲ್ ಎಕ್ಸಾಂಪಲ್ ತಗೊಂಡ್ರೆ n is equal to 3 ತಗೊಂಡ್ರೆ 2 into 3 square. 3 square means 3 into 3. 3 3s are 9. 9 2s are 18. ಹಾಗಾದ್ರೆ n is equal to 3 ಆದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಬರುತ್ತೆ ಟೋಟಲ್ ಆಗಿ? 18 ಎಲೆಕ್ಟ್ರಾನ್ಸ್ ಬರುತ್ತೆ. ಸಿಮಿಲರ್ಲಿ n is equal to 4 ತಗೊಳ್ಳಿ. n is equal to 4 ಆದಾಗ ದಟ್ ಈಸ್ m k ಆಯ್ತು, l ಆಯ್ತು. ನೆಕ್ಸ್ಟ್ n is equal to 3 ಆದ್ರೆ m ಆಯ್ತು, ಇದು n ಶೆಲ್. ಸೊ ಹಾಗಾದ್ರೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ fourth energy level if there is this question? What is your answer? 2 into 4 square. 4 4s are 16. 16 2s are 32. Therefore maximum how many electrons it can accommodate? 2 electrons. ಹಾಗಾದ್ರೆ ಈ ಒಂದು ಸಿಂಪಲ್ ಫಾರ್ಮುಲಾ ಇಂದ ಅವ್ರು ಯಾವುದೇ ಎನರ್ಜಿ ಲೆವೆಲ್ ಕೊಡ್ಲಿ, ಯು ಕ್ಯಾನ್ ಈಸಿಲಿ ಗಿವ್ ದ ಆನ್ಸರ್ ಡಿಪೆಂಡಿಂಗ್ ಆನ್ ದ principal quantum number or the main energy level what they are considering in the given question. Got it? Now we can go for the next quantum number. Which is that next quantum number? Azimuthal quantum number or subsidiary quantum number or angular momentum or angular quantum momentum quantum number. So three names na represent ಮಾಡ್ತಾ ಇದೀವಿ. ವೆರಿ ಫಸ್ಟ್ ಈಗ ನಮಗೆ ಯಾವುದು ಮೇನ್ ಎನರ್ಜಿ ಲೆವೆಲ್ ಯಾವುದಿದೆ ಅಂತ ಗೊತ್ತಾಯ್ತು. ಈಗ ಆ ಮೇನ್ ಎನರ್ಜಿ ಲೆವೆಲ್ ಅಲ್ಲಿ ಯಾವ ಪರ್ಟಿಕ್ಯುಲರ್ ಸಬ್ಶೆಲ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಎಲೆಕ್ಟ್ರಾನ್ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಎಲೆಕ್ಟ್ರಾನ್ ಯಾವ ಶೆಲ್ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಈಗ ಶೆಲ್ಲಿಗೆ ಬಂದ್ಮೇಲೆ ಆ ಶೆಲ್ ಅಲ್ಲಿ ಯಾವ ಸಬ್ಶೆಲ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ವಿ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ ದಿಸ್ ಅಜಿಮುಥಲ್ ಕ್ವಾಂಟಮ್ ನಂಬರ್. ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಅಜಿಮುಥಲ್ ಕ್ವಾಂಟಮ್ ನಂಬರ್? ವೆರಿ ಫಸ್ಟ್, what is the symbol we are representing this azimuthal quantum number? It is represented by the symbol L. L anta ನೆನಪಿಟ್ಕೊಳ್ಳಿ. Now, once you can say that this principle, that is azimuthal quantum number or subsidiary quantum number, it is representing the subshell to which the electron belongs. That is the very first significance of azimuthal quantum number. Then, next, it is represented by the symbol L. If it is represented by the symbol, it should have certain values, isn't it? So, and its values can be given as, even we are considering 0. Remember this is very, very important. L value will not start with 1, but instead it will start with 0. 0, 1, 2, 3, it will be continued and it is depending on the n value. It is depending on the n value. ಹಾಗಾದ್ರೆ ನಿಮ್ಗೆ ಎಲ್ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಯಾವ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು? ಪ್ರೀವಿಯಸ್ಲಿ ಯು ಶುಡ್ ನೋ ದ ಎನ್ ವ್ಯಾಲ್ಯೂ. ದೆನ್ ಫಾರ್ ದ ಗಿವನ್ ಎನ್ ವ್ಯಾಲ್ಯೂ, ಇಫ್ ಯು ನೋ ದ ವ್ಯಾಲ್ಯೂ ಆಫ್ ಎನ್, ದೆನ್ ಎಲ್ ವ್ಯಾಲ್ಯೂ ವೇರೀಸ್ ಫ್ರಮ್ 0 to n-1. ನಿಮ್ಗೆ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ ಎಲ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ? 0 ಇಂದ n-1 ವರೆಗೆ ವೇರಿ ಆಗುತ್ತೆ. ಸೊ ಐ ವಿಲ್ ಗಿವ್ ದ ಎಕ್ಸಾಂಪಲ್ಸ್ ಫಾರ್ ದಟ್. ದೆನ್ it is helping to determine the L values by taking the help of the N value. ಹಾಗಾದ್ರೆ principal quantum number ನಮಗೆ ಗೊತ್ತಿದ್ರೆ we can easily find out the azimuthal quantum number. Then it determines the shape of the orbital. Like ನಿಮಗೆ subshells S subshell ಇದೆ, P subshell ಇದೆ, D subshell ಇದೆ, F subshell ಇದೆ. In case if the given electron is present in the S subshell, what will the shape of S? Spherical shape ಅಂತ ಹೇಳ್ಬೋದು. In case ನಾವು ಸೆಲೆಕ್ಟ್ ಮಾಡಿರುವಂತ ಎಲೆಕ್ಟ್ರಾನ್ P subshell ಇದೆ ಅಂದ್ರೆ what is the shape? It will be dumbbell shape. So I am going to draw the shapes of these different orbitals in the future video classes. Now just remember, with the help of this azimuthal quantum number, it is much helpful to determine the shape of the orbital. Then next significance, very importantly, we can say that it is helping to determine the angular momentum of the electron. ಯಾವ ಸ್ಪೆಸಿಫಿಕ್ ಎಲೆಕ್ಟ್ರಾನ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಆ ಎಲೆಕ್ಟ್ರಾನ್ ಆಂಗ್ಯುಲರ್ ಮೊಮೆಂಟಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? ಈ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗ್ತಿದೆ. We can easily calculate the angular momentum of that electron by taking the help of this expression. What is that expression? L, angular momentum, L is equal to square root of L into L plus 1, that into h by 2 pi. What is that? L stands for azimuthal quantum number.
ಸೊ ಅಜಿಮುಥಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಸ್ಪೆಸಿಫಿಕ್ ಎಲೆಕ್ಟ್ರಾನ್ದು ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಎಷ್ಟಿದೆ ಅಂತ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯು ಜಸ್ಟ್ ರಿಮೆಂಬರ್, ಆಸ್ ದರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಎಲ್ ವ್ಯಾಲ್ಯೂ, ಆಸ್ ದರ್ ಈಸ್ ಇನ್ಕ್ರೀಸ್ ಇನ್ ದ ಎಲ್ ವ್ಯಾಲ್ಯೂ, there will be increase in the angular momentum value also. Got it? So angular momentum value depends on this small angular, that is azimuthal quantum number value L. ಹಾಗಾದ್ರೆ ಎಲ್ ವ್ಯಾಲ್ಯೂ ನಿಮ್ಗೆ ಜಾಸ್ತಿ ಆಗುತ್ತೆ ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ಹೌ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಎಲ್ ವ್ಯಾಲ್ಯೂ ವಿತ್ ದ ಹೆಲ್ಪ್ ಆಫ್ ದ ಎನ್ ವ್ಯಾಲ್ಯೂ. And even we can find the angular momentum value with the help of this formula. So once I told, that is L value for the given L, that is N value, we can find the L value. So ನಿಮಗೆ N value ಗೊತ್ತಿದ್ರೆ ನೀವು ಈಸಿಯಾಗಿ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು, L values ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾದ್ರೆ ಬೇರೆ ಬೇರೆ ಸಬ್ಶೆಲ್ಸ್ಗೆ ಬೇರೆ ಬೇರೆ L values ಇದೆ ಅಂತ ನೆನ್ಪಿಟ್ಕೊಳ್ಳಿ. ಈಗ ಎನ್ ವ್ಯಾಲ್ಯೂ ಎಲ್ಲಿಂದ ವೇರಿ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ವೆರಿ ಫಸ್ಟ್ ಗ್ರೌಂಡ್ ಎನರ್ಜಿ ಲೆವೆಲ್ ಈಸ್ ನಾಟ್ 0. ಗ್ರೌಂಡ್ ಎನರ್ಜಿ ಲೆವೆಲ್ ವಿಲ್ ಬಿ ಈಕ್ವಲ್ ಟು 1. ಫಸ್ಟ್ ಎನರ್ಜಿ, ಸೆಕೆಂಡ್ ಎನರ್ಜಿ, ಥರ್ಡ್ ಎನರ್ಜಿ, ಫೋರ್ತ್ ಎನರ್ಜಿ. ನೌ ಒನ್ಸ್ ಯು ಸ್ಟಾರ್ಟ್ ವಿತ್ ಇನ್ ಕೇಸ್, ಈಗ ಫಾರ್ ದ ಕೆ ಶೆಲ್ ಅಂತ ತಗೋಣ. ಎನ್ ಈಸ್ ಈಕ್ವಲ್ ಟು, ಹೇಗೆ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು? ಇಟ್ಸ್ ವೆರಿ ಈಸಿ. ಎನ್ ಈಸ್ ಈಕ್ವಲ್ ಟು 1 ಅಂತ ಇದೆ. ಯಾವ ಶೆಲ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಕೆ ಶೆಲ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಕೆ ಶೆಲ್. ಈಗ ಕೆ ಶೆಲ್ ಅಲ್ಲಿ ಅಜಿಮುಥಲ್ ಕ್ವಾಂಟಮ್ ನಂಬರ್ ನ ಹೇಗೆ ಫೈಂಡ್ ಔಟ್ ಮಾಡೋದು? ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎಲ್ ಫಾರ್ ದ ಗಿವನ್ ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1? ದೇ ಕ್ಯಾನ್ ರೈಸ್ ದ ಕ್ವಶನ್ ಇನ್ ದ ಪ್ರಾಬ್ಲಮ್. ನಾವು ಎನ್ ಇಸ್ ಈಕ್ವಲ್ ಟು 1 means then L is equal to, as I told you, L varies from 0 to n minus 1. ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ನೆನಪಿರಬೇಕು. ಎಲ್ ವ್ಯಾಲ್ಯೂ ವೇರೀಸ್ ಫ್ರಮ್ 0 to n minus 1. ಇದು ನೆನಪಿದ್ರೆ ಎಲ್ ವ್ಯಾಲ್ಯೂಸ್ನ ಈಸಿಯಾಗಿ ನೀವು ಬರಿಬೋದು. ನಾವು ಎಲ್ ಇಸ್ ಈಕ್ವಲ್ ಟು 0 to n minus 1 ಅಂತ ಇದೆ. ಇಫ್ n is equal to 0, L is equal to, which is that first starting number, 0. Next, 0 to n minus 1 means, what is that n value? 1. 1 minus 1 ಅಂದ್ರೆ ಏನು? 0. ಹಾಗಾದ್ರೆ 0 to 0 is nothing but we can simply represent it by only 1 0, isn't it? ಹಾಗಾದ್ರೆ ನಿಮ್ಗೆ ಇಲ್ಲಿ L is equal to 0 ಬಂತು ಅಂದ್ರೆ it is actually representing the S subshell. ನಿಮ್ಗೆ ಎಲ್ಲಿ L value 0 ಬರುತ್ತೆ, ಯಾವ subshell ನ represent ಮಾಡುತ್ತೆ ನೆನ್ಪಿಟ್ಕೊಳ್ಳಿ. It is always representing the S subshell. For the S subshell, ಈಗ reverse. For the S subshell, what is that L value? For the S subshell, L value is equal to 0. ಎರಡು ಡೈರೆಕ್ಷನ್ ನೀವು you should be ready to give the answer. ಕ್ವಶನ್ ನ ಆನ್ಸರ್ ಮಾಡ್ಬೋದು, ಆನ್ಸರ್ ನ ಕ್ವಶನ್ ಮಾಡ್ಬೋದು. ನೌ ಒನ್ಸ್ ಯು ಕ್ಯಾನ್ ಕನ್ಸಿಡರ್, ಆಗ ನಿಮ್ಗೆ ಏನ್ ಗೊತ್ತಾಯ್ತು? ವೆರಿ ಫಸ್ಟ್ ಶೆಲ್ ಅಲ್ಲಿ, ಕೆ ಶೆಲ್ ಅಲ್ಲಿ ಎಷ್ಟು ಸಬ್ಶೆಲ್ಸ್ ಇದೆ ಅಂತ ಗೊತ್ತಾಯ್ತು? ಓನ್ಲಿ 1 ಸಬ್ಶೆಲ್ ಇದೆ ಅಂತ ಗೊತ್ತಾಯ್ತು. ಯಾವ್ದದು ಸಬ್ಶೆಲ್? ಎಸ್. ವಾಟ್ ಇಸ್ ದ ಶೇಪ್ ಆಫ್ ದ ಸಬ್ಶೆಲ್? ದಟ್ ವಿಲ್ ಬಿ ಸ್ಪೆರಿಕಲ್. ನೌ ಈಗ ಸೆಕೆಂಡ್ ಶೆಲ್ಗೆ ಹೋಗೋಣ. ಇನ್ ಕೇಸ್ ಎಲೆಕ್ಟ್ರಾನ್ ಸೆಕೆಂಡ್ ಶೆಲ್ ಇದೆ, ಯಾಕಂದ್ರೆ ನಿಮ್ಗೆ ಎಲೆಕ್ಟ್ರಾನ್ ಎಲ್ಲಿದೆ ಅನ್ನೋದಕ್ಕೆ ಡಿಪೆಂಡ್ಸ್ ಆನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಓನ್ಲಿ 1 ಎಲೆಕ್ಟ್ರಾನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ, ಎಲ್ಲಿರುತ್ತೆ? ಗ್ರೌಂಡ್ ಸ್ಟೇಟ್ ಅಲ್ಲಿ ಫಸ್ಟ್ ಅಲ್ಲಿ ಇರುತ್ತೆ. ಹೀಲಿಯಂ ಅಲ್ಲಿ ಸೆಕೆಂಡ್ ಎಲೆಕ್ಟ್ರಾನ್ ಅಲ್ಲಿ ಇರ್ಬೋದು. ದಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಫಸ್ಟ್ ಎನರ್ಜಿ ಲೆವೆಲ್. ಅಂಡ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಡೀಟೇಲ್ ಒನ್ ಆಫ್ಟರ್ ದಿ ಅನದರ್. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಏನ್ ತಗೊಳ್ತಾ ಇದೀವಿ? ಒಂದು ಆಟಮ್ ಕನ್ಸಿಡರ್ ಮಾಡ್ತಾ ಇದೀವಿ. ಆಟಮ್ ಅಲ್ಲಿ ಸೆಕೆಂಡ್ ಶೆಲ್ ಇದೆ ಅಂತ ತಗೋಣ. ಹಾಗಾದ್ರೆ ಸೆಕೆಂಡ್ ಶೆಲ್ ಅಲ್ಲಿ ಎಷ್ಟು ಸಬ್ಶೆಲ್ಸ್ ಪಾಸಿಬಲ್ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು. ನಾವು ಈಗ ಕೆ ಶೆಲ್ ಆಯ್ತು. ಅನದರ್ ಎಕ್ಸಾಂಪಲ್ ಐ ಆಮ್ ಕನ್ಸಿಡರಿಂಗ್. ಕೆ ಶೆಲ್ ಆದ್ಮೇಲೆ ಯಾವ ಶೆಲ್ ತಗೊಳ್ತಾ ಇದ್ದೀನಿ? ಐ ಆಮ್ ಕನ್ಸಿಡರಿಂಗ್ ಎಲ್ ಶೆಲ್. ಈಗ ಎಲ್ ಶೆಲ್ ಅಲ್ಲಿ n is equal to 2 ಆದಾಗ L is equal to 0 to, ಸೇಮ್ ಫಾರ್ಮುಲಾ ಯು ಶುಡ್ ರಿಮೆಂಬರ್. 0 to n ಪ್ಲೇಸ್ ಅಲ್ಲಿ ಏನಿದೆ? 2 ಇದೆ. 2 minus 1. n minus 1 means 2 minus 1. 2 minus 1 ಅಂದ್ರೆ ಎಷ್ಟು? 1. Therefore, L is equal to 0 ಆದ್ಮೇಲೆ 2 minus 1 means 1. In any number is present in between 0 and 1? No. So we can consider 2 possible L values are there. ಈಗ L is equal to ಇಲ್ಲಿ 0 ಆಯ್ತು. ಅದು ಯಾವ ಸಬ್ಶೆಲ್ ರೆಪ್ರೆಸೆಂಟ್ ಮಾಡ್ತಿದೆ? S ಸಬ್ಶೆಲ್. ಇಲ್ಲೂ ಕೂಡ L is equal to 0 ಇದ್ರೆ that is representing S subshell.
and L is equal to 1 ಆದರೆ it is representing p subshells. This S and P stands for subshells. They are representing the subshells. Got it? ಈಗ ಅರ್ಥ ಆಯ್ತು ಅಂದ್ಕೊಳ್ತೀನಲ್ಲ. ಹಾಗಾದ್ರೆ ಸೆಕೆಂಡ್ ಶೆಲ್ ಅಲ್ಲಿ ಎಷ್ಟು ಸಬ್ಶೆಲ್ಸ್ ಇರುತ್ತೆ? 2 ಸಬ್ಶೆಲ್ಸ್ ಇರುತ್ತೆ. ಯಾವ್ದ್ಯಾವ್ದು? ಒಂದು S ಮತ್ತೆ ಇನ್ನೊಂದು P. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಆಗ್ಬೇಕಾದ್ರೆ S ಅಲ್ಲಿ ಅಕಾಮಡೇಟ್ ಆಗ್ಬೋದು, P ನಲ್ಲಿ ಅಕಾಮಡೇಟ್ ಆಗ್ಬೋದು. It depends on the energy level. Lower energy ಅಲ್ಲಿ first fill ಆಗುತ್ತೆ, then it goes to the higher energy. Then another example, N is equal to 3. ಯಾವ ಶೆಲ್ ರೆಪ್ರೆಸೆಂಟ್ ಮಾಡ್ತಾ ಇದೆ? K ಶೆಲ್, L ಶೆಲ್, M shell. Now L is equal to 0, 2, 3 minus 1. 3 minus 1. Then what are that values you will get? 0, 3 minus 1 ಅಂದ್ರೆ ಎಷ್ಟು? 2. ಹಾಗಾದ್ರೆ 2 ವರೆಗೆ ವೇರಿ ಆಗುತ್ತೆ. 0 ಆದ್ಮೇಲೆ ಎಷ್ಟು ನಂಬರ್? 1. 1 ಆದ್ಮೇಲೆ 2. Actually these 3 numbers representing L is equal to 0 ಆದರೆ S subshell, P subshell and D subshell. Depending on the N value, you can easily predict the L values. They are representing the respective subshells. That is how we can easily calculate the angular, that is either we can say azimuthal quantum number or subsidiary quantum number or angular momentum quantum number L. They can be calculated with the help of which value? N value. ಅದೇ ನೀವೇನಾದ್ರೂ n is equal to 4 ಅಂತ ತಗೊಂಡಾಗ ಏನಾಗುತ್ತೆ? n is equal to 4 ಬಂದ್ರೆ L is equal to 0 ಅಂತ ಶುರು ಮಾಡ್ತೀರಾ, 1 ನಂಬರ್ ಲೆಸ್ ಆಗುತ್ತೆ. 0, 1, 2, 3. 0 means which subshell? 0 means as usual we can represent S subshell. 0 stands for S subshell, 1 stands for P subshell, 2 stands for D subshell, and another remaining 3 always stands for F subshell. If you just remember these 4 L values, it is more than sufficient. Got it? We have to be very much thorough about these 4 set of quantum, that is 4 set of azimuthal quantum numbers. Always you have this in your mind. Always L is equal to, you remember, always L is equal to 0, 1, 2, 3 stands for S, P, D, F subshells respectively. ಇದನ್ನ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. What is that? L starts with not 1, 2, 3, but L starts with 0, 1, 2, 3. Always stands for S, P, D and F. Then in case they raise one simple question, what will be your answer? Like this is the question. What is the L value for the P subshell? Immediately you should give the answer. You will start with 1, 2. In your mind you will start with 1, 2, 3, 4. You will say that for P subshell you will say 2. You are wrong. You should start with actually 0, 1, 2. Then for the P, what is that L value? 1. For the D subshell, what is the L value? If there is the question, your answer will be L is equal to 2. For the F subshell, what is that L value? L is equal to 3. Now I think with the help of the principal quantum number, you can easily determine the azimuthal quantum number. ಹಾಗಾದ್ರೆ ಎಲ್ಲಿವರೆಗೂ ಬಂದ್ವಿ? ಈಗ ಎಲೆಕ್ಟ್ರಾನ್ ಯಾವ ಮೇನ್ ಎನರ್ಜಿ ಲೆವೆಲ್ ಇದೆ, ಆ ಮೇನ್ ಎನರ್ಜಿ ಲೆವೆಲ್ ಅಲ್ಲಿ ಯಾವ ಸಬ್ಶೆಲ್ ಇದೆ ಅಂತ ನಾವು ತಿಳ್ಕೊಳ್ಳೋವರೆಗೆ ಬಂದ್ವಿ. ಈಗ ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್? ಆ ಸಬ್ಶೆಲ್ ಅಲ್ಲಿ ಯಾವ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಡಿಟೆಕ್ಟ್ ಮಾಡಬೇಕು. ಫಾರ್ ದಟ್ ವಿ ನೀಡ್ ದ ಹೆಲ್ಪ್ ಆಫ್ ಅನದರ್ ಕ್ವಾಂಟಮ್ ನಂಬರ್, ವಿಚ್ ಇಸ್ ದ ಕ್ವಾಂಟಮ್ ನಂಬರ್ magnetic quantum number. Now once you say this, that is azimuthal quantum number, it is represented by the symbol L. It just represents the subshell to which the electron belongs. It gives the information regarding the shape of the orbital, and it also gives the information regarding the angular momentum of the electron. As the L value increases, angular momentum value will also get increases. These are the significance regarding the next quantum number, that is azimuthal quantum number.